ಮೊದಲನೇ ಪ್ರಶ್ನೆ, ಆಗಾಗ್ಗೆ ಆಗುವ ಶೀತ ಕೆಮ್ಮು ಯಾವ ಪ್ರಮುಖ ಕಾಯಿಲೆಯ ಲಕ್ಷಣವಾಗಿದೆ? ಎ ಬಿಪಿ, ಬಿ ಅಲರ್ಜಿ, ಸಿ ಮಧುಮೇಹ, ಡಿ ರಕ್ತಹೀನತೆ. ಉತ್ತರ ಬಿ ಅಲರ್ಜಿ. ಎರಡನೇ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ನಾಯಿ ಮಾಂಸವನ್ನು ತಿನ್ನುತ್ತಾರೆ? ಎ ಕ್ಯೂಬಾ, ಬಿ ಚೀನಾ, ಸಿ ಕೆನಡಾ, ಡಿ ಮೆಕ್ಸಿಕೋ. ಉತ್ತರ ಬಿ ಚೀನಾ. ಮೂರನೇ ಪ್ರಶ್ನೆ, ಮೊದಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಯಾವಾಗ ನಡೆಯಿತು? ಎ 1972ರಲ್ಲಿ, ಬಿ 1973ರಲ್ಲಿ, ಸಿ 1974ರಲ್ಲಿ, ಡಿ 1975ರಲ್ಲಿ. ಉತ್ತರ ಬಿ 1973ರಲ್ಲಿ. ನಾಲ್ಕನೇ ಪ್ರಶ್ನೆ, ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ಯಾವ ತರಕಾರಿಯನ್ನು ನಿಯಮಿತವಾಗಿ ಸೇವಿಸಬೇಕು? ಎ ಪಪ್ಪಾಯಿ, ಬಿ ಬಿಳಿ ಬದನೆ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. ಐದನೇ ಪ್ರಶ್ನೆ, ಮೂಳೆಗಳನ್ನು ಬಲಪಡಿಸಲು ಹಾಲಿನೊಂದಿಗೆ ಯಾವುದು ಬೆರೆಸಬೇಕು? ಎ ಜೇನು, ಬಿ ಉಪ್ಪು, ಸಿ ಸಕ್ಕರೆ, ಡಿ ಅರಶಿಣ. ಉತ್ತರ ಡಿ ಅರಶಿಣ. ಆರನೇ ಪ್ರಶ್ನೆ, ಅತಿಯಾದ ಯಾವ ಆಹಾರ ಸೇವನೆಯಿಂದ ದೇಹದಲ್ಲಿ ಮೂಳೆಗಳು ದುರ್ಬಲವಾಗುತ್ತವೆ? ಎ ಸಿಹಿ, ಬಿ ಉಪ್ಪು, ಸಿ ಹುಳಿ, ಡಿ ಕಹಿ. ಉತ್ತರ ಬಿ ಉಪ್ಪು. ಏಳನೇ ಪ್ರಶ್ನೆ, ಹಾಲು ಕುಡಿದ ನಂತರ ಯಾವ ಆಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಗಂಭೀರ ಹಾನಿಕರ? ಎ ಅನಾನಸ್, ಬಿ ಕಿತ್ತಾಳೆ, ಸಿ ನಿಂಬೆ, ಡಿ ತಂಪು ಪಾನೀಯ. ಉತ್ತರ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಪಕ್ಷಿಯ ಹೆಸರೇನು? ಎ ನವಿಲು, ಬಿ ಹದ್ದು, ಸಿ ಗುಬ್ಬಚ್ಚಿ, ಡಿ ಕಿಂಗ್ಫಿಷರ್. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಒಂಬತ್ತನೇ ಪ್ರಶ್ನೆ, ಪ್ರಪಂಚದ ಮೊದಲ ಕ್ಯಾಮೆರಾದಲ್ಲಿ ಚಿತ್ರ ತೆಗೆಯಲು ಎಷ್ಟು ಸಮಯ ತೆಗೆದುಕೊಂಡಿತು? ಎ 6 ಗಂಟೆಗಳು, ಬಿ 8 ಗಂಟೆಗಳು, ಸಿ 10 ಗಂಟೆಗಳು, ಡಿ 12 ಗಂಟೆಗಳು. ಉತ್ತರ ಬಿ 8 ಗಂಟೆಗಳು. 10ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನೊಂದಿಗೆ ಮೊಸರು ಮಾಡಲು ಸಾಧ್ಯವಿಲ್ಲ? ಎ ಒಂಟೆ, ಬಿ ಎಮ್ಮೆ, ಸಿ ಹಸು, ಡಿ ಮೇಕೆ. ಉತ್ತರ ಎ ಒಂಟೆ. 11ನೇ ಪ್ರಶ್ನೆ, ಒಂದು ದಿನಕ್ಕೆ ಎಷ್ಟು ಬಾರಿ ಟಾಯ್ಲೆಟ್ಗೆ ಹೋದರೆ ಶುಗರ್ ಇದ್ದಂತೆ? ಎ 5 ಬಾರಿ, ಬಿ 10 ಬಾರಿ, ಸಿ 15 ಬಾರಿ, ಡಿ 20 ಬಾರಿ. ಉತ್ತರ ಡಿ 20 ಬಾರಿ. 12ನೇ ಪ್ರಶ್ನೆ, ಯಾವ ಹಕ್ಕಿಯು ದೇಹದ ತೂಕವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಎ ಕಪ್ಪು ಅಕ್ಕಿ, ಬಿ ಬಾಸ್ಮತಿ ಅಕ್ಕಿ, ಸಿ ಬಿಳಿ ಅಕ್ಕಿ, ಡಿ ಕೆಂಪು ಅಕ್ಕಿ. ಉತ್ತರ ಡಿ ಕೆಂಪು ಅಕ್ಕಿ. 13ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ನಮ್ಮ ಯಕೃತ್ ಆರೋಗ್ಯವಾಗಿರುತ್ತದೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ, ಸಿ ದ್ರಾಕ್ಷಿಗಳು, ಡಿ ಸೇಬು. ಉತ್ತರ ಬಿ ಪಪ್ಪಾಯಿ. 14ನೇ ಪ್ರಶ್ನೆ, ಹಸಿ ಬಾಳೆಹಣ್ಣಿನಲ್ಲಿ ಯಾವ ವಿಟಮಿನ್ಗಳಿವೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಸಿ. ಉತ್ತರ ಡಿ ವಿಟಮಿನ್ ಸಿ. 15ನೇ ಪ್ರಶ್ನೆ, ವಾತಾವರಣವಿಲ್ಲದಿದ್ದರೆ ಆಕಾಶದ ಬಣ್ಣ ಹೇಗಿರುತ್ತಿತ್ತು? ಎ ಕಪ್ಪು, ಬಿ ಬಿಳಿ, ಸಿ ಹಳದಿ, ಡಿ ಕೆಂಪು. ಉತ್ತರ ಎ ಕಪ್ಪು. 16ನೇ ಪ್ರಶ್ನೆ, 1 ರೂಪಾಯಿ ಎಷ್ಟು ಪೈಸೆ? ಎ 50 ಪೈಸೆ, ಬಿ 80 ಪೈಸೆ, ಸಿ 100 ಪೈಸೆ, ಡಿ 1000 ಪೈಸೆ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ.
17ನೇ ಪ್ರಶ್ನೆ, ಪಪ್ಪಾಯಿ ತಿಂದ ನಂತರ ಯಾವುದು ತಿಂದ್ರೆ ಆರೋಗ್ಯಕ್ಕೆ ಹಾನಿಕರ? ಎ ಹಾಲು, ಬಿ ನಿಂಬೆ, ಸಿ ಬಾಳೆಹಣ್ಣು, ಡಿ ಮೊಸರು. ಉತ್ತರ ಬಿ ನಿಂಬೆ. 18ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಆಹಾರವನ್ನು ಸೇವಿಸುವುದರಿಂದ ಹೊಟ್ಟೆಯ ತೊಂದರೆ ಉಂಟಾಗುತ್ತದೆ? ಎ ಬ್ರೆಡ್, ಬಿ ಮಸಾಲೆಯುಕ್ತ ಆಹಾರ, ಸಿ ಬಿಸ್ಕೆಟ್ಗಳು, ಡಿ ನೂಡಲ್ಸ್. ಉತ್ತರ ಬಿ ಮಸಾಲೆಯುಕ್ತ ಆಹಾರ. 19ನೇ ಪ್ರಶ್ನೆ, ಕೆಂಪು ಮತ್ತು ಹಸಿರು ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗದ ಜೀವಿ? ಎ ಅಳಿಲು, ಬಿ ಗೆದ್ದಲು, ಸಿ ಬೆಕ್ಕು, ಡಿ ಜೇನುನೊಣ. ಉತ್ತರ ಎ ಅಳಿಲು. 20ನೇ ಪ್ರಶ್ನೆ, ಫ್ಲಿಪ್ಕಾರ್ಟ್ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಜರ್ಮನಿ, ಸಿ ಚೀನಾ, ಡಿ ಅಮೆರಿಕ. ಉತ್ತರ ಎ ಭಾರತ. ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿಂದರೆ ಯಾವ ರೋಗ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಹೊಟ್ಟೆ ನೋವು, ಸಿ ಮಧುಮೇಹ, ಡಿ ಕಿಡ್ನಿ ಸಮಸ್ಯೆಗಳು. ಉತ್ತರ ಎ ಹೃದಯಾಘಾತ. ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬು ಕರಗುತ್ತದೆ? ಎ ಅವಕಾಡೋ, ಬಿ ಪಪ್ಪಾಯಿ ಹಣ್ಣು, ಸಿ ಸೇಬು ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಮೇಲಿನ ಎಲ್ಲವೂ. ಯಾವ ಜೀವಿ ಅಥವಾ ಪ್ರಾಣಿಯು ಅಧಿಕ ರಕ್ತದೊತ್ತಡವನ್ನು ಹೊಂದಿದೆ? ಎ ಆನೆ, ಬಿ ಜಿರಾಫೆ, ಸಿ ಹುಲಿ, ಡಿ ಕುದುರೆ. ಉತ್ತರ ಬಿ ಜಿರಾಫೆ. ಮೊಟ್ಟ ಮೊದಲು ಕಂಡುಹಿಡಿದ ಕೃತಕ ದಾರ ಯಾವುದು? ಎ ರೇಷ್ಮೆ, ಬಿ ಟೆರಲಿನ್, ಸಿ ಉಲಾನ್, ಡಿ ನೈಲಾನ್. ಉತ್ತರ ಡಿ ನೈಲಾನ್. 25,000 ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಅಥವಾ ಜೀವಿ ಯಾವುದು? ಎ ಬಸವನ ಹುಳು, ಬಿ ಕತ್ತೆ, ಸಿ ನೀಲಿ ತಿಮಿಂಗಿಲ, ಡಿ ಹಾವು. ಉತ್ತರ ಎ ಬಸವನ ಹುಳು. ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಮೊಬೈಲ್ ಫೋನ್ ಅನ್ನು ತಯಾರಿಸಿತು? ಎ ಸ್ಯಾಮ್ಸಂಗ್, ಬಿ ಸೋನಿ, ಸಿ ನೋಕಿಯಾ, ಡಿ ಮೋಟರೋಲಾ. ಉತ್ತರ ಮೋಟರೋಲಾ. ರಾಮಾಯಣವನ್ನು ಬರೆದವರು ಯಾರು? ಎ ಪರಶುರಾಮ, ಬಿ ವೇದವ್ಯಾಸ, ಸಿ ತುಳಸಿದಾಸ, ಡಿ ವಾಲ್ಮೀಕಿ. ಉತ್ತರ ಡಿ ವಾಲ್ಮೀಕಿ. ಯಾವ ಪ್ರಾಣಿಯು ಬೆರಳಚ್ಚುಗಳು ಮನುಷ್ಯರಿಗೆ ಹತ್ತಿರದಲ್ಲಿ ಹೋಲುತ್ತವೆ? ಎ ಕೋಲಾ, ಬಿ ಗೋರಿಲ್ಲಾ, ಸಿ ಕರಡಿ, ಡಿ ಚಿಂಪಾಂಜಿ. ಉತ್ತರ ಎ ಕೋಲಾ. ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಎಷ್ಟು ದಿನ ಬದುಕಬಹುದು? ಎ 4 ದಿನ, ಬಿ 3 ದಿನ, ಸಿ 5 ದಿನ, ಡಿ 2 ದಿನ. ಉತ್ತರ ಬಿ 3 ದಿನ. ಪ್ರತಿದಿನ ಈರುಳ್ಳಿಯನ್ನು ಉಪಯೋಗಿಸಿದರೆ ಯಾವ ರೋಗ ಕಡಿಮೆಯಾಗುತ್ತದೆ? ಎ ಕ್ಯಾನ್ಸರ್, ಬಿ ಕಾಮಲೆ, ಸಿ ಉಬ್ಬಸ, ಡಿ ಸಕ್ಕರೆ ಕಾಯಿಲೆ. ಉತ್ತರ ಡಿ ಸಕ್ಕರೆ ಕಾಯಿಲೆ. ದೇಹದ ತೂಕವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಸೇಬು, ಬಿ ಮಾವಿನ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಮೋಸಂಬಿ ಹಣ್ಣು. ಉತ್ತರ ಎ ಸೇಬು. ಯಾವ ಮೀನನ್ನು ಮುಟ್ಟಿಕೊಂಡರೆ ಕರೆಂಟ್ ಶಾಕ್ ಹೊಡೆದಂತಾಗಿ ಮನುಷ್ಯ ಸಾವನ್ನಪ್ಪುತ್ತಾನೆ? ಎ ಟೂನಾ, ಬಿ ಸೋರೆ ಮೀನು, ಸಿ ಇಲ್ ಮೀನು, ಡಿ ಡಾಕ್ಟರ್ ಮೀನು. ಉತ್ತರ ಸಿ ಇಲ್ ಮೀನು.
ಮಾನವನ ತಲೆ ಬುರುಡೆಯಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ ಎ 22, ಬಿ 29, ಸಿ 35, ಡಿ 72. ಉತ್ತರ ಬಿ 29. ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿ ತಿನ್ನಬೇಕು? ಎ ಬೀಟ್ರೂಟ್, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಬೀಟ್ರೂಟ್. ಮನುಷ್ಯ ಯಾವುದರಿಂದ ತುಂಬಾ ವೀಕ್ ಆಗುತ್ತಾನೆ? ಎ ನಿದ್ರಾಹೀನತೆ, ಬಿ ಅತಿಯಾದ ಊಟ, ಸಿ ಅತಿ ಯೋಚನೆ, ಡಿ ಅತಿ ಮದ್ಯಪಾನ. ಉತ್ತರ ಸಿ ಅತಿ ಯೋಚನೆ.